ಈ ವರ್ಷ ನಡೆಯೋ ಸುಗ್ಗಿ ರಥೋತ್ಸವಕ್ಕೆ ಊರ್ನವರೆಲ್ಲ ಉದಾರವಾಗಿ ದವಸ ಧಾನ್ಯ ಹಣದ ಸಹಾಯ ಮಾಡಬೇಕು ಅಂತ ಧರ್ಮಾಧಿಕಾರಿಗಳಾದ ಭೂಪತ್ರಾಯರು ಆಜ್ಞೆ ಮಾಡಿದ್ದಾರೆ. ತಾವೆಲ್ಲರೂ ದಯವಿಟ್ಟು ದೇವಸ್ಥಾನದ ಟ್ರಸ್ಟ್ ಸಾಕ್ ನಿಲ್ಸಯ. ತಿನ್ನ ತೌಡಿಲ್ದಿದ್ರು ಹಂದಿ ಸಾಕ್ತೀನಿ ಅನ್ನೋ ಬುದ್ಧಿಗೆ ಏನ್ ಕಡಿಮೆ ಇಲ್ಲ. ಈಗ್ಲೇ ಜನ ನೀರು ಸೂರು ಇಲ್ಲದೆ ಸಾಯ್ತಾವ್ರೆ. ಇಂಥದ್ರ ಜಾತ್ರೆ ಮಾಡ್ತಾರ ಜಾತ್ರೆ. ನಾಚಿಕೆ ಮಾನ ಮರುವಾದೆ ಬಿಟ್ಟು ನ್ಯಾಯ ನೀತಿ ಧರ್ಮನ್ ಸುಟ್ಟು ಅಟ್ಟಹಾಸದಿಂದ ಮೆರಿತಾ ಇರೋ ಇಂಥವ್ರಿಗೆ ಧರ್ಮಾಧಿಕಾರಿ ಪಟ್ಟ ಬೇರೆ ಕೇಡು. ಜನರ ಮನಸ್ಸಲ್ಲಿ ತಮ್ಮ ಹೆಸರನ್ನ ಅವ್ರ ಉಸಿರಲ್ಲಿ ನಮ್ಮ ಹೆಸರನ್ನ ಬೆರೆಸ್ಕೊಂಡಿದ್ರಲ್ಲ ವೀರೇಂದ್ರ ಸಿಂಹ ಅವರು ಕಣ ನಿಜವಾದ ಧರ್ಮಾಧಿಕಾರಿಗಳು. ಇವತ್ತು ಹಬ್ಬ ಮಾಡಕ್ ಹೇಳ್ತಾನೆ, ನಾಳೆ ಹಣ ಕೇಳ್ತಾನೆ, ನಾಡಿದ್ದು ನಮ್ಮ ಮನೆ ಹೆಣ್ಮಕ್ಳನ್ನ ಕಳ್ಸ್ಕೊಡು ಅಂತಾನೆ. ಇಂಥ ತಲೆ ಹಿಡಿಕರು ಕೆಲಸ ಮಾಡೋದಿಕ್ಕೆ ನಿಮ್ಗೆ ಯಾರಿಗೂ ನಾಚಿಕೆನೆ ಆಗಲ್ವಾ? ನೋಡ್ರಯ್ಯ, ನಮ್ಮಂತ ಬಡವರು ಬೆನ್ ಮೇಲೆ ಭೂಪತಿ ಅಂತವ್ರು ಆಡ್ತಿರೋ ಭರತನಾಟ್ಯ ನಿಲ್ಸೋವರೆಗೂ ನಾವು ಹೋರಾಡ್ತೀವಿ. ಸತ್ರೆ ಸಮಾಧಿ, ಗೆದ್ರೆ ಊರಿಗೆ ನೆಮ್ಮದಿ. ಇದೇ ನಮ್ ತೀರ್ಮಾನ. ಏನಂತೀರಾ? ನೀನೇನೇ ಹೇಳು, ಇವತ್ತು ನೀವು ಮಾಡಿದ್ದು ತಪ್ಪು. ಇದ್ರಲ್ಲಿ ನಮ್ದೇನು ತಪ್ಪಿಲ್ಲ, ತಪ್ಪೆಲ್ಲ ನಿಮ್ದೆ. ನೀವು ನಮ್ಗಿಂತ ದೊಡ್ಡವರು, ಬುದ್ಧಿವಂತರು, ತಿಳುವಳಿಕೆ ಇರೋರು. ಅಲ್ಲ, ನಮ್ಮೂರಲ್ಲಿ ಯಾರೊಬ್ರು ಮುಕ್ತಲಾದ್ರೂ ನಗು ಅನ್ನೋದೈತಾ? ಲೇ ಈರಣ್ಣ, ನೀನೇನೇ ಹೇಳು, ನೀವು ಮಾಡಿದ್ದು ತಪ್ಪು. ಪಂಚಾಯತಿ ಕಟ್ಟಲ್ಲಿ ಆತರ ಮಾತಾಡಬಾರ್ದಾಗಿತ್ತು. ಹಾಗಂತ ಅವನ್ ಹೇಳಿದ್ನೆಲ್ಲ ಕೇಳ್ಕೊಂಡು ಸುಮ್ನೆ ಇರಕಾಯ್ತದ? ಅಲ್ವೋ, ನಾವು ಬಾಳ್ಬೇಕು ಬದುಕ್ಬೇಕು ಅಂತ ಬೀದಿಲ್ ಬಾಯಿ ಬಡ್ಕೊಂಡ್ರೆ ಅವನ್ ಕೋಪಕ್ಕೆ ನಮ್ ಕೇರಿ ಸುಟ್ಟು ಕರ್ಕಲಾಯ್ತದೆ, ಗೊತ್ತಾ? ಅಲ್ಲ, ಸಾವುಗ್ ನಾವ್ ಹೆದರ್ದ್ರೆ ನಾಳೆ ಬಾಳಿ ಬದುಕ್ಬೇಕಾಗಿರೋ ನಮ್ಮ ಮಕ್ಳು ಭವಿಷ್ಯ ಏನಾಯ್ತದೆ ಹೇಳಿ? ಅಪ್ಪ ಹಾಕಿದ್ದ ಆಲ್ದ ಮರ ಅವ್ರಿಗೆ ನೆರಳು ಕೊಡೋ ಬದಲು ಅದಕ್ಕೆ ನೇಣು ಹಾಕಬೇಕಾಯ್ತದೆ ಅಷ್ಟೇ. ಅಲ್ಲಯ್ಯ, ಕಾಲ್ ಗಟ್ಟಿಗಿದೆ ಅಂತ ಕೆಸರುಗದ್ದೆ ತುಳಿಯೋದ್ ಬಿಟ್ಟು ಕೂಳೆ ತುಳಿದ್ರೆ ಕಾಲ್ ಕೊಯ್ಕೊಂಡು ಹೋಯ್ತದೆ. ಸಾಕ್ ನಿಲ್ಸಯ್ಯ. ನಾನು ಅವಾಗ್ಲಿಂದ ನೋಡ್ತಾಳೆ ಇವನಿ. ಅವನೇನ್ ತಪ್ಪು ಮಾತಾಡ್ದೆ ಅಂತ ಅವನ್ನ ರೇಗ್ತಾ ಇದ್ದೀರಾ? ಇಷ್ಟು ದಿವಸ ಆಯ್ತು. ಒಬ್ಬನಾನ ಗಂಡ್ಸಾಗಿ ಬದುಕಬೇಕು ಅಂತ ಯೋಚನೆ ಮಾಡಿದಿರೇನ್ರಯ್ಯ? ಇನ್ನೂ ಏನ್ ಮುಖ ನೋಡ್ತಿದ್ದೀರಾ? ಅವ್ನ್ ಹೇಳೋದು ಸರಿಯೇ. ಸೂಸೋದ್ ನಂಬೆವ್ರು, ತಿನ್ನೋದ್ ನಮ್ಮನ್ನ. ಇದಕ್ ಯಾವೊಂದ ಪಾಳಗಾರಿಕೆ ಬೇಕಾ? ಸುಮ್ನೆ ಹಮ್ಮಿಕೊಂಡು ಅವ್ನ ಹೇಳ್ದಂಗ್ ಕೇಳಲೆ. ನಾವು ಎಷ್ಟ್ ದಿನ ಅಂತ ಕಣ್ಣೀರ್ ಹಾಕೊಂಡ್ ಬಾಳಕಾಯ್ತದೆ. ಒಂದ್ ಹೇಳ್ತೀನಪ್ಪ, ಬಾಳಿದ್ರೆ ನಾವೆಲ್ರೂ ಸಂತೋಷವಾಗಿ ಬಾಳೋಣ, ಇಲ್ಲ ಎಲ್ರು ಒಟ್ಟಿಗೆ ಸಾಯೋಣ. ಏನಂತೀರಪ್ಪ? ಮರಿ ಸಿಂಹದ ಮರಿ